ಸೊಂಟಪಟ್ಟಿನಿಂದ ಇನ್ನೊಂದು ಹರ್ನಿಯಾ ಪ್ರಾಬ್ಲಮ್. ಆಗಲೇ ನಾವು ಎದೆ ಅಸ್ತಮಾ ಪ್ರಾಬ್ಲಮ್ ಕೃಷ್ಣ ಶೆಟ್ಟಿ ಅವರು ಹೇಳಿದೆ, ಅವರಿಗೆ ಹರ್ನಿಯಾ ಆಗಿತ್ತು. ರೈಟ್ ಸೈಡು ಕೆಳಗಡೆ ಒಂದು ಹರ್ನಿಯಾ ಏನು ಬಲ್ಜಿಂಗ್ ಆಗಿತ್ತು, ಉಬ್ಬಿಕೊಂಡಿತ್ತು. ಅವರು ಏನು ಮಾಡಿದ್ರು ಅಂದರೆ, ಈ ಸೊಂಟಪಟ್ಟಿ ಹಾಕೋದ್ರ ಜೊತೆಗೆ ಕಂಟಿನ್ಯೂಯಸ್ ಆಗಿ ಆ ಭಾಗದಲ್ಲಿ ಒದ್ದೆ ಬಟ್ಟೆ ಇಡ್ತಾಯಿದ್ರು, ಮೇಲೆ ಒಂದು ಉಲನನ್ನು ಇಡ್ತಾಯಿದ್ರು. ಈ ಸೊಂಟಪಟ್ಟಿ ಹಾಕೋದ್ರಿಂದ ಹರ್ನಿಯಾ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಆಗ ವಾಸಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆಗಲೇ ಹರ್ನಿಯಾ ಬಹಳಷ್ಟು ಡೆವಲಪ್ ಆಗಿ ಈಚೆ ಬಂದು ಗ್ರೋತ್ ಆಗಿತ್ತಂದರೆ ಆವಾಗ ಏನು ಮಾಡೋಕ್ಕಾಗಲ್ಲ, ಸರ್ಜಿಕಲ್ ಹೆಲ್ಪ್ ನಾವು ತಗೊಳ್ಳೇಬೇಕಾಗುತ್ತೆ. ಅದರ್ವೈಸ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ಹರ್ನಿಯಾ ಸಮಸ್ಯೆಗಳನ್ನು ನಾವು ಈ ಸೊಂಟಪಟ್ಟಿಯಿಂದ ವಾಸಿ ಮಾಡಿಕೊಳ್ಬೋದಾಗಿದೆ. ಸೊಂಟ ಭಾಗದ ಯಾವುದೇ ತೊಂದರೆಗಳಿಗೆ ಸೈಟಿಕ ಪೇನ್ ಇರ್ಬೋದು, ಅಥವಾ ಸೊಂಟ ನೋವು ಇರ್ಬೋದು, L4 L5ನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಸೊಂಟಕ್ಕೆ ಹಿಂದೆ 2 ಫೋಲ್ಡ್ ಬರುವ ಹಾಗೆ ಈ ಸೊಂಟಪಟ್ಟಿಯನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲಿ ಎದೆಗೆ ಪಟ್ಟಿ ಏನು ಹಾಕ್ತಾಯಿದ್ದೀವಿ ಅಥವಾ ಹೊಟ್ಟೆಗೇನು ಪಟ್ಟಿ ಹಾಕ್ತಾಯಿದ್ದೀವೋ ಅದನ್ನೇ ಕೆಳಗಡೆ ಈ ಹೊಕ್ಕಳ ಹತ್ತಿರದಿಂದ ಹಿಡ್ಕೊಂಡು ಕೆಳಭಾಗದವರೆಗೆ, ಸೊಂಟದ ಭಾಗವರೆಗೆ ಬರುವ ಹಾಗೆ ಮೊದಲು ಕಾಟನ್ ಬಟ್ಟೆ ಒದ್ದೆ ಮಾಡಿ ಅದನ್ನು ಸುತ್ತಬೇಕು. ಅದೇ ರೀತಿ ಅದರ ಮೇಲೆ ಊಲನ್ ಬಟ್ಟೆಯನ್ನು ಸುತ್ತಿ ಒಂದು ತಾಸುವರೆಗೆ ನಾವು ಅದನ್ನು ಬಿಡಬೇಕಾಗತ್ತೆ. ಈ ಪಟ್ಟಿಯನ್ನು ಸಹಿತ ಖಾಲಿ ಹೊಟ್ಟೆಯಲ್ಲಿ ಹಾಕೋದನ್ನು ನಾವು ಗಮನಿಸಬೇಕು. ಜೊತೆಗೆ 1 ತಾಸು ಅದನ್ನು ಪಟ್ಟಿ ಇರಬೇಕು. ಊಟವಾದ ನಂತರ 3 ತಾಸು 4 ತಾಸು ಅವಧಿ ಬಿಟ್ಟು 4 ತಾಸಿನ ನಂತರ ಅದನ್ನು ಪಟ್ಟಿಯನ್ನು ಹಾಕೋದು ಉಪಯೋಗ. ಇದು ಸೊಂಟಪಟ್ಟಿ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದು. ಅದಾದಮೇಲೆ ನರಗಳ ತೊಂದರೆ ಇರುತ್ತೆ, ನಿದ್ದೆ ಬರೋದಿಲ್ಲ, ಮೈಕೈ ನೋವಿರುತ್ತೆ. ಅಂತಾದ್ರಾಗ ಸ್ಪೈನಲ್ ಬಾತ್ ಒಳ್ಳೆಯದಂತ ಹೇಳ್ತಾ ಇದ್ವಿ. ಸ್ಪೈನಲ್ ಟಬ್ ಇಲ್ಲ, ಹಾಗಾಗಿ ಸ್ಪೈನಲ್ ಪ್ಯಾಕ್ ಅಂತೀವಿ, ಅಂದರೆ ಬೆನ್ನು ಹುರಿ ಪಟ್ಟಿ. ಈ ಬೆನ್ನು ಹುರಿ ಪಟ್ಟಿ ಬಹಳ ಏನು ಬೆನ್ನು ನೋವಿನ ತೊಂದರೆಗಳಿರ್ಬೋದು, ಅಥವಾ ನಿದ್ದೆ ಬರದೇ ಇರ್ಬೋದು, ನರಮಂಡಲಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಈ ಬೆನ್ನು ಹುರಿ ಪಟ್ಟಿ. ಮೈಕೈ ನೋವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಬೆನ್ನು ಹುರಿ ಏನು ಸ್ನಾನ ಮಾಡುವಾಗ ಸಿಗುತ್ತೆ, ನಿದ್ದೆ ಬರದೇ ಇರ್ತಕ್ಕಂಥದ್ದು, ಅಂಥದ್ದೆಲ್ಲ ಈ ಬೆನ್ನು ಹುರಿ ಪಟ್ಟಿಯಿಂದ ಸಿಗುತ್ತೆ. ಈ ಬೆನ್ನು ಹುರಿ ಪಟ್ಟಿನಲ್ಲಿ ಒಂದು ರಗ್ಗನ್ನು ತಗೊಳ್ಳಿ, ಇಲ್ಲ ಮನೆಯಲ್ಲಿ ಕಂಬಳಿ ಇರುತ್ತೆ, ಕಂಬಳಿಯನ್ನು ತಗೊಳ್ಳಿ. ಮೊದಲು ಕಂಬಳಿ ಅಥವಾ ರಗ್ಗನ್ನು ನೆಲಕ್ಕೆ ಹಾಸಬೇಕು. ತದನಂತರದಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆ 1 ಫೂಟ್ ಅಗಲ ಇರಲಿ, 3-3.5 ಫೂಟ್ ಉದ್ದ ಇರತಕ್ಕಂಥ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಬೇಕು. ಯಾಕೆಂದರೆ ರಗ್ಗು ನೆನಿಬಾರ್ದು ಅನ್ನೋ ಉದ್ದೇಶದಿಂದ, ಕಂಬಳಿ ರಗ್ಗು ನೆನಿಬಾರ್ದು, ಅದಕ್ಕಾಗಿ ಮೊದಲೇ ಒಂದು ಪ್ಲಾಸ್ಟಿಕ್ ಹಾಳೆ ಹಾಸಿ. 1 ಫೂಟ್ ಅಗಲ ಇರಲಿ, 3.5 ಫೂಟು ಉದ್ದ ಇರಲಿ. ಒಂದು ಟರ್ಕಿಸ್ ಟವೆಲ್ ತೊಗೊಳ್ಬೇಕು. ತದನಂತರದಲ್ಲಿ ಟರ್ಕಿಸ್ ಟವೆಲ್ ತೊಗೊಂಡು ಆ ಟವೆಲನ್ನು ನೀರಲ್ಲಿ ಎದ್ದಬೇಕು. ಎದ್ದು ಚೆನ್ನಾಗಿ ಹಿಂಡಬೇಕು. ಚೆನ್ನಾಗಿ ಹಿಂಡಿಬಿಟ್ಟು ಅದನ್ನು 3 ಇಂಚು ಅಗಲ 3 ಫೂಟ್ನಷ್ಟು ಉದ್ದ ಮಡಚಬೇಕು. ಮಡಚಿಬಿಟ್ಟು ಆ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಬೇಕು. ಅದರ ಮೇಲೆ ಬೆನ್ನು ಹುರಿ ಬರುವ ಹಾಗೆ ಮಲಗಬೇಕು. ಮಲಗಿಬಿಟ್ಟು ಬೇರೆಯವ್ರ ಕಡೆಯಿಂದ ಹೇಳಿಬಿಟ್ಟು ಆ ಕಂಬಳಿ ಅಥವಾ ರಗ್ಗನ್ನು ಪೂರ್ತಿ ಹೊದ್ಕೊಳ್ಳೋದು. ಈ ರೀತಿಯಾಗಿ ಕತ್ತಿನವರೆಗೆ ಆ ಪೂರ್ತಿ ರಗ್ಗನ್ನು, ಕಾಲಿನಿಂದ ಹಿಡ್ಕೊಂಡು ಕತ್ತಿನವರೆಗೆ ಪೂರ್ತಿ ರಗ್ಗನ್ನು ಹೊದ್ಕೊಳ್ಳೋದು. ಹೊದ್ದಿ ನಾವು ಮಲ್ಕೊಳ್ಳೋದು. 1 ತಾಸು, ಹೆಚ್ಚು ಕಡಿಮೆ 45 ನಿಮಿಷ, 1 ತಾಸು ನಾವು ಮಲಗೋದು. ಅಕಸ್ಮಾತ್ ಆ ಸಂದರ್ಭದಲ್ಲಿ ನಿದ್ದೆ ಬಂತು, ಚಿಂತೆ ಇಲ್ಲ, ನೀವು ಯಾವಾಗ ಎಚ್ಚರ ಆಗುತ್ತೆಯೋ ಆವಾಗ ಅದನ್ನು ತೆಗೆದುಕೊಳ್ತಕ್ಕಂಥದ್ದು. ಇದು ಬೆನ್ನು ಹುರಿ ಪಟ್ಟಿ. ಬೆನ್ನು ಹುರಿ ಪಟ್ಟಿ ಆದಮೇಲೆ ನೆಕ್ಸ್ಟು ಸ್ಥಾನೀಯ ಪಟ್ಟಿ ಅಂತ ಹೇಳ್ತೀವಿ, ಅಥವಾ ಕೀಲುಗಳ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ. ಕೀಲುಗಳು ಸಾಮಾನ್ಯವಾಗಿ ಮೊಣಕಾಲು ನೋವಿನಿಂದ ಬಹಳ ಜನ ಸಫರ್ ಆಗ್ತಾ ಇರ್ತಾರೆ. ಮೊಣಕಾಲು ನೋವಿನಿಗೆ ಸಫರ್ ಆಗ್ತಕ್ಕಂಥವರಿಗೆ ಅಥವಾ ಸೊಂಟ ನೋವು ಸಫರ್ ಆಗ್ತಕ್ಕಂಥವರಿಗೆ ಅವರು ಕೆಲವು ಎಕ್ಸರ್ಸೈಸ್, ಯೋಗ ಮಾಸ್ಟರ್ ಹತ್ರ ಹೋಗಿ ಮಂಡಿಗೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಕೆಲವು ಬರ್ತವೆ. ಮಂಡಿ ಎಕ್ಸರ್ಸೈಸ್ ಯಾವುದು ಅಂದರೆ ಸಾಮಾನ್ಯವಾಗಿ ವೀರಭದ್ರಾಸನ ಅಂತೀವಿ. ಆ ವೀರಭದ್ರಾಸನ ಒಂದು ಮಾಡೋದು, ಅಥವಾ ಗೋಡೆಗೆ ಕೈಗಳನ್ನು ಹಿಡ್ಕೊಂಡು 2-2.5 ಫೂಟ್ ಅಂತರದಲ್ಲಿ ಕಾಲುಗಳನ್ನು ಇಟ್ಟು ಕೆನ್ನೆಯನ್ನು ಗೋಡೆಗೆ ತಗಲಿಸ್ತಕ್ಕಂಥದ್ದು ಅದೊಂದು, ಮತ್ತು ವೀರಭದ್ರಾಸನ. ಇವೆರಡೂ ಯೋಗದ ಮಾಸ್ಟರಿಂದ ಸಹಾಯದಿಂದ ನಾವು ಆ ಆಸನಗಳನ್ನು ಕಲಿತುಕೊಂಡು ಆಮೇಲೆ
ಮೊಣಕಾಲನ್ನು ಟೈಟ್ ಮಾಡೋದು, ಬಿಡೋದು, ಲೂಸ್ ಬಿಡೋದು, ಬಿಗಿ ಮಾಡೋದು, ಸಡ್ಲಗೊಳಿಸೋದು, ಹೀಗೆ ಮೊಣಕಾಲನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಈ ಪಟ್ಟಿಯನ್ನು ಹಾಕೋದು ಬಹಳ ಸಹಾಯಕ ಆಗುತ್ತೆ. ನನಗೂ ಒಂದು ಸಲ ತೊಂದರೆ ಆಗಿತ್ತು. ನನ್ನ ಎಡ ಮೊಣಕಾಲು ವೈಯಕ್ತಿಕ ತಮಗೆ ಹೇಳಬೇಕಂದ್ರೆ ನಾನು ಪ್ರಕೃತಿ ಚಿಕಿತ್ಸೆಗೆ ಇನ್ನೂ ಬಂದಿರಲಿಲ್ಲ. ಪ್ರಕೃತಿ ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ನಾನು ಬೆಳಗಾಂದಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿ ಸೈಕ್ಲಿಂಗ್ ಮಾಡ್ತಾಯಿದ್ದೆ. ಶಾರ್ಟ್ ಹ್ಯಾಂಡ್ ಕಲಿಯೋಕ್ಕೋಸ್ಕರ ಸುಮಾರು ದಿವಸ ಮನೆಯಿಂದ 3-4 ಕಿಲೋಮೀಟರ್ ಸೈಕಲ್ ಮೇಲೆ ಹೋಗೋದು, ಮತ್ತು ಸೈಕಲ್ ಮೇಲೆ ಬರೋದು. ಅದು ಮೊಣಕಾಲು ನೋವು ಮೊದಲೇ ನನಗೆ ಒಂದು ಆಕ್ಸಿಡೆಂಟ್ ಆಗಿ ಕಾಲರ್ ಫ್ರ್ಯಾಕ್ಚರ್ ಆಗಿ ಆ ಮೊಣಕಾಲು ನೋವು ಇತ್ತು. ಅದು ನನಗೆ ಗೊತ್ತಾಗಿರಲಿಲ್ಲ. ಯಾವಾಗ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ಮೊಣಕಾಲು ನೋವು ಶುರುವಾಗಿತ್ತು. ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಇಷ್ಟೇ, ಏನಂದರೆ ಆ ಮೊಣಕಾಲು ನೋವು ಬಂದು ಬಹಳಷ್ಟು ತೊಂದರೆ. ಬೆಳಗಾಮಿಂದ ಬೆಂಗಳೂರಿಗೆ 30-35 ವರ್ಷದಿಗೆ ಹೋದ ಮೇಲೆ ಅಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿದಾಗ, ಏನು ಲೇಡಿ ಕರ್ಜನ್ ಹಾಸ್ಪಿಟ್ಲ್ ಅಂತ ಗೌರ್ಮೆಂಟ್ ಆಸ್ಪತ್ರೆ ಶಿವಾಜಿನಗರದಲ್ಲಿದೆ, ಅಲ್ಲಿ ತೋರಿಸಿದಾಗ ಅವರು ಮಂಡಿಯೆಲ್ಲ ಫೋಟೋ ತೆಗೆದ್ರು. ಆದರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಿದ್ರು ಹೊರತಾಗಿ ಮಂಡಿ ನೋವು ವಾಸಿಯಾಗಿರಲಿಲ್ಲ. ನಾನು ಯಾವಾಗ ಪ್ರಕೃತಿ ಚಿಕಿತ್ಸೆಗೆ ಬಂದೆ ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಇಷ್ಟೇ, ಏನಂದರೆ ಒಂದು ವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನೋಡಿ ರಜೆ ಹಾಕಿಬಿಟ್ಟು ಮನೆಯಲ್ಲಿ ಇದ್ದು ಆ ಮಂಡಿ ಪಟ್ಟಿ ಹಾಕ್ತಾಯಿದ್ದೆ, ಮೊಣಕಾಲಿಗೆ ಪಟ್ಟಿ ಹಾಕ್ತಾಯಿದ್ದೆ. ತದನಂತರದಲ್ಲಿ ಮಣ್ಣಿನ ಪಟ್ಟಿನೂ ಹಾಕ್ತಾಯಿದ್ದೆ, ಸೂರ್ಯನ ಬಿಸಿಲಿಗೆ ಕಾಸ್ತಾಯಿದ್ದೆ. ಇದು ಡೇ ಟೈಮ್ನಲ್ಲಿ ಮಣ್ಣಿನ ಪಟ್ಟಿ ಹಾಕ್ತಾಯಿದ್ದೆ, ರಾತ್ರಿ ಮಲಗುವಾಗ ಮೊಣಕಾಲಿನ ಒದ್ದೆ ಪಟ್ಟಿ ಹಾಕ್ತಾಯಿದ್ದೆ. ತದನಂತರದಲ್ಲಿ ಒಂದು ವಾರ ಅಮೃತ ಆಹಾರದಲ್ಲಿ ಅಂದರೆ ಬೇಯಿಸದೇ ಇರುವ ಆಹಾರವನ್ನು ತೆಗೆದುಕೊಂಡೆ. ಈಗ ನನಗೆ 90% ಆ ಮೊಣಕಾಲು ನೋವಿನಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದೇನೆ. ಸ್ಥಾನೀಯ ಪಟ್ಟಿ ಮೊಣಕಾಲು ನೋವು ಇರ್ಬೋದು, ಅಥವಾ ಜಾಯಿಂಟ್ ಪೇನ್ ಬಂದಿರುತ್ತೆ ಕೈಯಲ್ಲಿ, ರಿಸ್ಟ್ ಹತ್ತಿರ ಕೈಯಲ್ಲಿ ಬಂದಿರ್ಬೋದು, ಪಾದದ ಕೀಲಿನ ಹತ್ತಿರ ಬಂದಿರ್ಬೋದು, ಅಂಥದಕ್ಕೆ ನಾವು ಅದನ್ನು ಉಪಯೋಗಿಸ್ಬೋದು ಮೊಣಕಾಲು ಪಟ್ಟಿಯನ್ನು. ಅಥವಾ ಎಲ್ಲಾದರೂ ಗಂಟಿದ್ರೂ ಸಹಿತ, ನಮ್ಮ ತಾಯಿಗೆ ಒಂಥರ ಗಂಟಿತ್ತು ಇಲ್ಲಿ ಹೆಚ್ಚು ಕಡಿಮೆ, ಆ ಗಂಟಿದ್ದಾಗ ಆ ಒದ್ದೆ ಬಟ್ಟೆ ಮಾಡಿ ಆ ಗಂಟಿಗೆ ಎಷ್ಟು ಸುತ್ತೋದು ಅದರ ಮೇಲೆ ಉಲ್ಲನ್ ಪಟ್ಟಿಯನ್ನು ಸುತ್ತಾ ಇದ್ದೀವಿ. ಸುಮಾರು ಒಂದು 2 ತಿಂಗಳು 3 ತಿಂಗಳಲ್ಲಿ ಆ ಗಂಟು ಕರಿಗೆ ಹೋಗಿದ್ದನ್ನು ನೋಡಿದ್ದೇನೆ. ಅದೇ ರೀತಿ ಎಷ್ಟೋ ಜನ ಕಾಲಿನಲ್ಲಿ ಗಂಟಿದ್ದಾಗ ಆ ಗಂಟಿಗೆ ಈ ಪಟ್ಟಿ ಒದ್ದೆ ಬಟ್ಟೆ ಗಂಟಿಗೆ ಬರೋ ಹಾಗೆ ಸುತ್ತಕೊಳ್ಳೋದು, ಅದರ ಮೇಲೆ ಉಲನ್ನ ಪಟ್ಟಿಯನ್ನು ಸುತ್ತಕೊಳ್ತಕ್ಕಂಥದ್ದು. ಈ ಥರ ಮಾಡಿಕೊಂಡು ನಾವು ಆ ತೊಂದರೆಯನ್ನು ನಿವಾರಿಸಿಕೊಳ್ತಾ ಇದ್ದೀವಿ. ಈ ಮಂಡಿ ಪಟ್ಟಿಯನ್ನು ಒಂದು ಚಿಕ್ಕ ಪಟ್ಟಿ ಇರುತ್ತೆ, ಕಾಟನ್ ಬಟ್ಟೆ, ಆಮೇಲೆ ಉಲನ್ ಪೆನಲ್ ಇರುತ್ತೆ. ಒಂದು ರೌಂಡ್ ಬರುವ ಹಾಗೆ ಅಥವಾ 2 ರೌಂಡು ಬರುವ ಹಾಗೆ ಅದನ್ನು ಒದ್ದೆ ಮಾಡಬೇಕು. ನೀರಿನಲ್ಲಿ ಒದ್ದೆ ಮಾಡಿ ಮೊದಲೇ ಕಾಟನ್ ಬಟ್ಟೆಯನ್ನು ಸುತ್ತಬೇಕು. ಉಳಿದದ್ದು ಒಣದ ಇರಲಿ, ತಾವು ಚಿತ್ರದಲ್ಲಿ ಅದನ್ನು ನೋಡ್ಬೋದು. ಅದರ ಮೇಲೆ ಉಲನ್ ಬಟ್ಟೆಯನ್ನು ಸುತ್ತೋದು. ಉಲನ್ ಬಟ್ಟೆ ಟೈಟ್ ಆಗೋ ಬೇಡ, ಕಾಟನ್ ಬಟ್ಟೆ ಟೈಟ್ ಆಗೋ ಬೇಡ, ಕಂಫರ್ಟೇಬಲ್ ಆಗಿ ವ್ಯಕ್ತಿಗೆ ಹಿತವಾಗಿರುವ ಹಾಗೆ ಸುತ್ತಬೇಕು. ಸುತ್ತಿ 1 ತಾಸು ಇರಲಿ. 1 ತಾಸು ಆದಮೇಲೆ ಅದನ್ನು ತೆಗಿತಕ್ಕಂಥದ್ದು. ಇದು ಮಂಡಿ ಪಟ್ಟಿ ಅಥವಾ ಸ್ಥಾನೀಯ ಪಟ್ಟಿ ಅಂತ ಕರಿತಾ ಇದ್ದೇವೆ, ಅಥವಾ ಲೋಕಲ್ ಪ್ಯಾಕ್ ಅಂತ ಇದಕ್ಕೆ ನಾವು ಕರಿತಾ ಇರ್ತೀವಿ. ಇನ್ನು ಮುಂದಿನ ಪಟ್ಟಿ ಯಾವುದು ಅಂದರೆ ಶರೀರ ಪೂರ್ಣ ಒದ್ದೆ ಪಟ್ಟಿ ಅಂತ ಹೇಳ್ತಾ ಇದ್ದೇವೆ. ಶರೀರ ಪೂರ್ಣ ಒದ್ದೆ ಪಟ್ಟಿ ಹೇಗೆ ಹಾಕ್ಕೊಳ್ಳೋದು, ಎದಕ್ಕೆ ಹಾಕ್ಕೊಳ್ಳೋದು ನೋಡಿ. ಸಾಮಾನ್ಯವಾಗಿ ಹೈ ಫೀವರ್ ಅಂತೀವಿ, 104, 105 ಜ್ವರ ಬಂತಂದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಾಯಗಳಿದ್ದಾವೆ, ಭಾಳ ಸುಲಭ ಉಪಾಯಗಳಿದ್ದಾವೆ. ಪೂರ್ಣ ಒದ್ದೆ ಪಟ್ಟಿ ಬಹಳ ನಮಗೆ ಸಹಾಯಕ ಮಾಡುತ್ತೆ. ಹೈ ಫೀವರ್ ಇದ್ದಾಗ ಈ ಸಾಮಾನ್ಯವಾಗಿ ನಮಗೆ ಭಯ ಬಂದುಬಿಡ್ತದೆ, ನಾವು ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಚಿಂತನೆ ಮಾಡ್ತಾ ಇರ್ತೀವಿ. ಅದ್ರ ಬದಲಿ ಈ ಪಟ್ಟಿ ಏನು ಪೂರ್ಣ ಒದ್ದೆ ಪಟ್ಟಿಯನ್ನು ನಾವು ಪ್ರಯೋಗ ಮಾಡ್ಬೋದು. ಈ ಪೂರ್ಣ ಒದ್ದೆ ಪಟ್ಟಿ ಕಂಡು ಹಿಡಿದವರು ಯಾರು ಅಂದರೆ ಸರ್ ವಿನ್ಸೆಂಟ್ ಪ್ರಿಜ್ನಿಸ್, ಪಾಶ್ಚಾತ್ಯ ವೈದ್ಯ. ಅವರು ಸರ್ ವಿನ್ಸೆಂಟ್ ಪ್ರಿಜ್ನಿಸ್ ಜೋಹಾನ್ಸ್ಬರ್ಗಲ್ಲಿ ಇರ್ತಕ್ಕಂಥ ಒಬ್ಬ ವೈದ್ಯ. ಅವರು ಇದನ್ನು ಕಂಡು ಹಿಡಿದಿದ್ದಾರೆ. ವೆಟ್ಶೀಟ್, ಫುಲ್ ಬಾಡಿ ವೆಟ್ಶೀಟ್ ಪ್ಯಾಕ್ ಅಂತ. ಹೈ ಫೀವರ್ ಇದ್ದಾಗ ಒಂದೇ ಅಲ್ಲ, ಟೈಫಾಯ್ಡ್ ಅಂದ ತಕ್ಷಣ ನೆನಪು ಬರುತ್ತೆ ಗಾಂಧೀಜಿಯವರ ಒಂದು ಘಟನೆ. ಮಹಾತ್ಮ ಗಾಂಧೀಜಿಯವರ 3ನೇ ಮಗನೋ 4ನೇ ಮಗನೋ ಅವನಿಗೆ ರಿಲ್ಯಾಪ್ಸ್ಡ್ ಟೈಫಾಯ್ಡ್ ಆಗಿರುತ್ತೆ. ಆ ರಿಲ್ಯಾಪ್ಸ್ಡ್ ಟೈಫಾಯ್ಡ್ ಆದಾಗ ಮಗು ಒದ್ದಾಡ್ತಾ ಇರ್ತಾನೆ, 2-3 ದಿವಸದಿಂದ ನಿದ್ದೆ ಇಲ್ಲ, ಒದ್ದಾಡ್ತಾ ಇದ್ದಾನೆ ಮಗು. ಆ ಸಂದರ್ಭದಲ್ಲಿ ಬೇರೆ ಅವರ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ, ಏನು ಗಾಂಧೀಜಿಯವರೇ, ತಾವೆಲ್ಲ ಹೋಗಿಬಿಟ್ಟು ಈ ಒಂದು ನ್ಯಾಚುರೋಪತಿ ಈಗ ಇತ್ತೀಚೆಗೆ ಬರ್ತಾ ಇದೆ, ನೀವು ಈ ಥರ ಮಾಡಿದರೆ ಮಗನ್ನ ಕಳ್ಕೋತೀರಿ, ಮೊದಲು ಹೋಗಿ
ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಇಲ್ಲ ನರ್ಸಿಂಗ್ ಹೋಮ್ಗೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಗಾಂಧೀಜಿಯವರಿಗೆ ಪ್ರಕೃತಿ ಚಿಕಿತ್ಸೆ ಮೇಲೆ ಬಹಳಷ್ಟು ನಂಬಿಕೆ. ಹಾಗಾಗಿ ಗಾಂಧೀಜಿಯವರು ಏನು ಮಾಡಿದರು, ನೀವೇನು ಹೆದರಬೇಡಿಯಪ್ಪ ಅಂತ ಹೇಳಿಬಿಟ್ಟು ಗಾಂಧೀಜಿ ಮಹಡಿ ಮೇಲೆ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು 2-3 ದಿವಸದ ನಿದ್ದೆ ಇಲ್ಲದೆ ಜ್ವರದಿಂದ ಅವನು ಬಳಲ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಕಿರ್ಚ್ತಾ ಇದ್ದಾನೆ. ಮೇಲ್ಗಡೆ ಮಹಡಿ ಮೇಲೆ ಕರ್ಕೊಂಡು ಹೋಗಿ ಸೂರ್ಯನ ಸನ್ಬಾತ ಜೊತೆಗೆ ಈ ಪೂರ್ಣ ಒದ್ದೆ ಪಟ್ಟಿಯನ್ನು ಹಾಕ್ತಾ ಇದ್ದಾರೆ. ಪೂರ್ಣ ಒದ್ದೆ ಪಟ್ಟಿನಲ್ಲಿ ಏನು ಬೇಕಾಗುತ್ತೆ ಅಂದರೆ ಒಂದು ಉಲನ್ ರಗ್ ಬೇಕಾಗುತ್ತೆ, ದೊಡ್ಡ ಉಲನ್ ರಗ್ಗು, ಆಮೇಲೆ ತಿಳುವಾದ ಒಂದು ಬೆಡ್ಶೀಟು, ಕಾಟನ್ ಬೆಡ್ಶೀಟು ಪ್ರಿಫರೇಬಲ್ ಅಂತ ತೊಗೊಳ್ಬೇಕಾಗುತ್ತೆ, ಕಾಟನ್ ಬೆಡ್ಶೀಟೇ ಬೇಕಾಗುತ್ತೆ. ಜೊತೆಗೆ ಒಂದು ಈ ಟ್ರಂಕ್ ಪ್ಯಾಕ್ ಅಂತ ಕರಿತೀವಿ, ಅಂದರೆ ಒಂದು ಸಣ್ಣ ಪಂಚೆ, ತಿಳುವಾದ ಪಂಚೆ. ಯಾಕೆಂದರೆ ಕೈಗಳು ಒಳಗಡೆ ಹೋಗೋದ್ರಿಂದ ಇಲ್ಲಿ ಏನು ಪೂರ್ಣ ಒದ್ದೆ ಪಟ್ಟಿ ಹಾಕಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕಾಗಿ ಆ ಒಂದು ಸಣ್ಣ ಪಂಚೆಯನ್ನು ನಾವು ತೊಗೊಳ್ಬೇಕಾಗುತ್ತೆ. ಗಾಂಧೀಜಿಯವರು ಆ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೊದಲು ರಗ್ಗನ್ನು ಹಾಸ್ತಾ ಇದ್ದಾರೆ. ರಗ್ ಹಾಸಿಬಿಟ್ಟು ಒಂದು ಪಂಚೆಯನ್ನು ಒದ್ದೆ ಮಾಡಿ ಅವನಿಗೆ ಈ ಒಂದು ಕಂಕಳ ಭಾಗದಿಂದ ಕೆಳಗೆ ಸೊಂಟದವರೆಗೆ ಬರುವ ಹಾಗೆ ಒಂದು ಪಂಚೆಯನ್ನು ಸುತ್ತಾ ಇದ್ದಾರೆ. ಸುತ್ತಿಬಿಟ್ಟು ಆ ಹಾಸಿಗೆ ಮೇಲೆ ಮೊದಲು ರಗ್ ಹಾಸಿದ್ರು, ಅದರ ಮೇಲೆ ತಿಳುವಾದ ಬೆಡ್ಶೀಟ್, ಕಾಟನ್ ಬೆಡ್ಶೀಟನ್ನು, ಬಿಳಿಯಾದ ಬೆಡ್ಶೀಟನ್ನು ತಗೊಂಡು ನೀರಿನಲ್ಲಿ ಒದ್ದೆ ಮಾಡಿ ಹಿಂಡಿಬಿಟ್ಟು ಅದರ ಮೇಲೆ ಹಾಸಿದರು. ಹಾಸಿಬಿಟ್ಟು ಮಗನನ್ನು ಅಲ್ಲಿ ಮಲಗಿಸ್ತಾ ಇದ್ದಾರೆ. ಮಲಗಿಸ್ಬಿಟ್ಟು ಅದರ ಮೇಲೆ ಪೂರ್ತಿಯಾಗಿ ಸುತ್ತಾ ಇದ್ದಾರೆ. ಮೊದಲು ಕಾಟನ್ ಬಟ್ಟೆ ಬೆಡ್ಶೀಟನ್ನು ಇಡೀ ದೇಹವನ್ನು ಕವರ್ ಮಾಡಿದರು. ಸಾಮಾನ್ಯವಾಗಿ ಇದು ನಿಮಗೆ ಹೇಗೆ ಕಾಣುತ್ತೆ ಅಂದರೆ, ಆಸ್ಪತ್ರೆಯಲ್ಲಿ ಸತ್ತ ಮೇಲೆ ಒಂದು ಶವ ಏನು ಕಳಿಸ್ತಾರೆ ಆ ಸುತ್ತಿ ಬಾಡಿ, ಆ ರೀತಿ ಕಾಣುತ್ತೆ. ಆ ರೀತಿಯಾಗಿ ಪೂರ್ತಿ ಕಾಲು ಕೈ ಎಲ್ಲ ಮುಚ್ಚೋ ಹಾಗೆ ಕತ್ತು ಮಾತ್ರ ಬಿಟ್ಟು ಸುತ್ತಿದ್ರು. ಸುತ್ತಿಬಿಟ್ಟು ಅದರ ಮೇಲೆ ಮತ್ತೆ ಉಲನ್ ರಗ್ ಬರುವ ಹಾಗೆ ಸುತ್ತಿದ್ರು. ಸುತ್ತಿಬಿಟ್ಟು ಅವನು ಏನಾಗಿಬಿಡ್ತು ಅಂದರೆ, ಅವನಿಗೆ ಅಲ್ಲಿ ಸ್ವಲ್ಪ ಕಿರ್ಚಾಟ ನಡೆದಿತ್ತು. ಆಮೇಲೆ ಕುತ್ಕೊಂಡ್ಬಿಟ್ಟು ಪರಮಾತ್ಮನ ನೆನೆಸ್ತಾ ಇದ್ದಾರೆ. ಅವರು ರಾಮನ ಮೇಲೆ ನಂಬಿಕೆ ಇತ್ತು, ರಾಮನಾಮವನ್ನು ಹೇಳ್ತಾ ಇದ್ರು. ರಾಮನಾಮದಿಂದ ಎಲ್ಲ ರೋಗವನ್ನು ವಾಸಿ ಮಾಡ್ತೇನೆ ಅಂತ ಹೇಳ್ತಿದ್ರು ಗಾಂಧೀಜಿಯವರು. ಹಾಗಾಗಿ ಪರಮಾತ್ಮನಿಗೆ, ರಾಮ ಅಂದರೆ ದಶರಥ ರಾಮ ಅಲ್ಲ, ಆತ್ಮಾರಾಮ, ಒಳಗನೆ ಇರತಕ್ಕಂಥ ಆತ್ಮಾರಾಮನ ಮೇಲೆ ನಂಬಿಕೆ ಇತ್ತು. ನಾವು ರಾಮ ಅಂದ ತಕ್ಷಣ ನೆನಪಾಗೋದು ನಮಗೆ ದಶರಥ ಮಹಾರಾಜನ ಮಗ, ಮೊದಲೇ ಮಗ ಅಂತ ನಮಗೆ ನೆನಪಾಗುತ್ತೆ. ಆದರೆ ಗಾಂಧೀಜಿಯವರ ಮಗ ಆತ್ಮಾರಾಮ. ಆ ಆತ್ಮಾರಾಮನ ಮೇಲೆ ಅವರಿಗೆ ನಂಬಿಕೆ ಇತ್ತು. ಒಳಗಡೆ ಇರತಕ್ಕಂಥ ಪರಮಾತ್ಮನನ್ನು, ಅಪ್ಪ ನಾನು ನಿನ್ನೆ ನಂಬಿದ್ದೇನೆ, ಪ್ರಕೃತಿಯನ್ನು ನಂಬಿದ್ದೇನೆ, ನೀನೇ ಕಡಿಮೆ ಮಾಡಬೇಕು ಅಂತ ಹೇಳಿ ಅಲ್ಲೇ ಧ್ಯಾನ ಮಾಡ್ಕೊಂಡು ಕೂತ್ಕೋತಾರೆ. ಆಮೇಲೆ ಮಗುವಿಂದ ಸದ್ದೇ ಇಲ್ಲ. ಮಗು ಎಲ್ಲರೂ ಏನಾಗ್ಬಿಡ್ತು, ಅಯ್ಯೋ ಮಗ ಏನಾಯಿತು, ಹೆಚ್ಚು ಕಡಿಮೆ ಇವರು ಏನೋ ಮಾಡಿದ್ರು, ಇವರು ನೋಡ್ತಾ ಇದ್ದಾರೆ, ನೋಡಲಿಕ್ಕೆ ಅದೇನಾಗ್ತದೆ ಡೆಡ್ ಬಾಡಿ ಥರ ಕಾಣ್ತಾ ಇದೆ. ಅವ್ರ ಸ್ನೇಹಿತರು ಬಂದು ಬೈತಾ ಇದ್ದಾರೆ, ಎಲ್ಲರೂ ಗಲಾಟೆ ಮಾಡಿಬಿಡಿ ಹೋಗಿ ಅಂತ. ಗಾಂಧೀಜಿ ಮೂಗು ಹತ್ತರ ಹಿಡಿದು ನೋಡಿದರು. ಮಗು ಬರೀ ಒಂದು ಉಸಿರು ತಗೊಳ್ಳೋದು ಗೊತ್ತಾಯಿತು, ಒಂದು ನಿದ್ದೆ ಆಗಿದೆ, ಮಲ್ಕೊಂಡಿದ್ದಾನೆ, ನೀವು ಚಿಂತೆ ಮಾಡಿಬಿಡಿ, ಆಚೆ ಹೋಗಿ ಅಂದರು. ಆಮೇಲೆ ಸುಮಾರು 2-2.5 ತಾಸು ಆಗುತ್ತೆ. 2.5 ತಾಸು ಆದಮೇಲೆ ನೀರು ಅಂತ ಮಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ. ಆವಾಗ ನೀರು ಕೊಡ್ತಾರೆ. ಆಮೇಲೆ ಏನಾಯ್ತಪ್ಪ ನಿನಗೆ ಅಂತ ಅವರು ಹೆಣ್ಮಕ್ಳು ಬಂದೆಲ್ಲ ಅಳಕ್ಕೆ ಶುರು ಮಾಡಿದರು. ಯಾಕಂದರೆ ಎಲ್ಲಿ ಹೋದೋ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊಂಡಿದ್ರು. ಆದರೆ ಅವನಿಲ್ಲಮ್ಮ, ನನಗೆ ಗೊತ್ತಿಲ್ಲ, ನಾನು ಎಲ್ಲಿದ್ದು, ನಾನು ಯಾವುದೋ ಲೋಕದಲ್ಲಿದ್ದಂಗೆ ಇತ್ತು, ಈ ಪ್ರಪಂಚದ ನಾನು ಮರ್ತ ಎಲ್ಲೋ ಆಕಾಶದಲ್ಲಿ ತೇಲ್ತಕ್ಕಂಥ ಅನುಭವ ಆಯ್ತು ನನಗೆ ಅಂತ ಹೇಳ್ತಾನೆ. ಆಮೇಲೆ ಆ ಉಲನ್ ರಗ್ ತೆಗಿತಾರೆ. ಆ ಕಾಟನ್ನು ವೈಟು ಇರೋದು ಏನು ಮೇಲೆ ಬೆಡ್ಶೀಟ್ ಸುತ್ತಿದ್ರು ಅದೆಲ್ಲ ಹಳದಿಯಾಗಿ ಚೇಂಜ್ ಆಗಿರುತ್ತೆ. ಯಾಕೆಂದರೆ ಸ್ವೆಟ್ಟಿಂಗ್ ಆಗಿ ಫುಲ್ಲು ಅವನು ಏನು ಆ ರಿಲ್ಯಾಕ್ಸ್ ಟೈಫಾಯ್ಡ್ ಫೀವರ್ ಏನಿತ್ತು ಆ ಫೀವರ್ ಎಲ್ಲ ಹೊರಗೆ ಹೋಗ್ಬಿಟ್ಟು ಆ ರಿಲ್ಯಾಕ್ಸ್ ಟೈಫಾಯ್ಡಿಂದ ಮುಕ್ತಿಯನ್ನು ಪಡ್ಕೋತಾ ಇದ್ದಾನೆ. ಆ ಮಗನೇ ಹೆಚ್ಚಿನ ಒಂದು ಏನು ಬುದ್ಧಿವಂತನಾಗ್ತಾನೆ, ಆರೋಗ್ಯವಂತ ಆಗ್ತಾನೆ. ಗಾಂಧೀಜಿಯವರು ತಮ್ಮ ಅನುಭವದಲ್ಲಿ ಈ ಮಗನ ಒಂದು ಘಟನೆಯನ್ನು ಅದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹೆಚ್ಚಿನ ಇದಕ್ಕೆ ತಾವು ಅದನ್ನು ಓದಬಹುದು. ಇದು ರಿಲ್ಯಾಕ್ಸ್ಡ್ ಟೈಫಾಯ್ಡ್ ಫೀವರ್ಗೂ ಆಗುತ್ತೆ. ಈ ಒಂದು ಪಟ್ಟಿಯನ್ನು ನನ್ನ ಮಗನಿಗೂ ಸಹಿತ ಬ್ರಾಂಕೈಟಿಸ್ ಅಂತ ತಮಗೆ ಹೇಳಿದೆ, ಇದೇ ಪಟ್ಟಿ ಒಂದು ಹಾಕೋ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಾನು ನನ್ನ ಮಗನಿಗೆ ಪ್ರಯೋಗ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವನಿಗೆ 15 ದಿವಸಕ್ಕೊಮ್ಮೆ ಈ ಪಟ್ಟಿ ಮಾತ್ರ ಲೋಕಲ್ ಪಟ್ಟಿ ತಮಗೆ ಹೇಳಿದೆ. ಆ ಉಳಿದ ಪಟ್ಟಿಗಳನ್ನು ಡೈಲಿ ಹಾಕಿ ಪರವಾಗಿಲ್ಲ. ಆದರೆ ಈ ಪಟ್ಟಿಯನ್ನು ನಾವು ಪೂರ್ಣ ಒದ್ದೆ ಪಟ್ಟಿಯನ್ನು
15 ದಿವಸಕ್ಕೊಮ್ಮೆ ಹಾಕಬೇಕು. ಯಾಕೆಂದರೆ ಸ್ಟೀಮ್ ಬಾತ್ ನಿಮಗೆ ಗೊತ್ತಿರುತ್ತೆ, ಜಾಂಡೀಸಿಗೂ ಇದು ಹೆಲ್ಪ್ ಆಗುತ್ತೆ, ಹೈ ಫೀವರಿಗೂ ಹೆಲ್ಪ್ ಆಗುತ್ತೆ, ಟೈಫಾಯ್ಡ್ ಫೀವರಿಗೂ ಹೆಲ್ಪ್ ಆಗುತ್ತೆ, ಜಾಂಡೀಸ್ನವ್ರಿಗೂ ಇದು ಹೆಲ್ಪ್ ಆಗುತ್ತೆ. ಬ್ರಾಂಕೈಟಿಸ್ ಅವರು, ಆಸ್ತಮದವರು ಸಹಿತ ಇದನ್ನು 15 ದಿವಸಕ್ಕೊಮ್ಮೆ ಹಾಕ್ಕೋಬೇಕು. ದಿವಸ ಹಾಕ್ಕೊಳ್ಳೋ ಹಂಗಿಲ್ಲ, ಅದನ್ನು ನಾವು ಗಮನಿಸಬೇಕಾಗತ್ತೆ ಈ ಪಟ್ಟಿ. ಸೊ ಹಾಗಾಗಿ ಈ ಪಟ್ಟಿಯನ್ನು ನನ್ನ ಮಗನಿಗೆ ಪ್ರಯೋಗ ಮಾಡಬಾರ್ದು ಯಾಕಂತೇಳಿ ನಾನು ಶುರು ಮಾಡಿದೆ. ನಮ್ಮ ಹಿಂದಿನ ಗುರುಗಳು ಏನು ಮಾಡಿದ್ದಾರೆ ಅಂದರೆ ಬರೀ ಮೂಗು ಒಂದು ಬಿಟ್ಟು ಕಣ್ಣು ಕಿವಿ ಎಲ್ಲ ಇಡೀ ಭಾಗವನ್ನು ಸುತ್ತಾಯಿದ್ರು. ಸರಿ ಅಂತ ಹೇಳಿಬಿಟ್ಟು ನನ್ನ ಮಗ ಪ್ರವೀಣ್ ಅಂತ ಇದ್ದಾನೆ, ಅವನಿಗೆ ಇದೇ ಪಟ್ಟಿಯನ್ನು ನಾನು 15 ದಿವಸಕ್ಕೊಮ್ಮೆ ಹಾಕ್ತಾಯಿದ್ದೆ. ಮೊದಲನೇ ಸಲ ಹಾಕುವಾಗ ಈ ಪಟ್ಟಿಯನ್ನು ಕಣ್ಣು ಮೂಗು ಒಂದು ಉಸಿರಾಡಕ್ಕೆ ಒಂದು ಬಿಟ್ಬಿಟ್ಟು ಇಡೀ ದೇಹವನ್ನು ಮೊದಲ ಒದ್ದೆ ಬಟ್ಟೆಯಿಂದ ಸುತ್ತಿ ಅದರ ಮೇಲೆ ಉಲ್ಲನ್ ಬಟ್ಟೆಯನ್ನು ಸುತ್ತಿ ಅವನು ಕತೆ ಹೇಳ್ಕೋತ ಕೂತ್ಕೊಂಡಿದ್ದೆ. ಯಾಕಂದರೆ ಚಿಕ್ಕ ಮಗು ಇದ್ದ ಅವನು, ಕತೆ ಹೇಳ್ಕೊಂಡು ಕೂತ್ಕೊಂಡು ಅವ್ನು ತೊಂದರೆ ಆಗಬಾರ್ದು ಅಂಥೇಳಿ. ಆಮೇಲೆ ಸ್ವಲ್ಪ ನಾನು ಟಾಯ್ಲೆಟನ್ನು ಹೋಗಿದ್ದೆ. ನನ್ನ ಮಗಳು ಬಂದಾಕೆ, ಚಿಕ್ಕ ಮಗಳಿದ್ದಳು, ಆಕೆ ಅಪ್ಪ ಡ್ಯಾಡಿ ಏನೋ ಮಿಸ್ಟೇಕ್ ಮಾಡಿದಾನೆ ಅಂತೇಳಿ ಒಂದು ಖರ್ಚಿಪ್ ತಂದು ಮೂಗಿನ ಮೇಲೆ ಇಟ್ಬಿಟ್ಲು. ಅಯ್ಯೋ ಅಮ್ಮ ಹೀಗೆ ಯಾಕೆ ಇಟ್ಟೆ ಅಮ್ಮ ನೀನು, ತೆಗಿ ಅದನ್ನು ಖರ್ಚಿಪ್ಪು, ಉಸಿರಾಡಕ್ಕೆ ಬೇಕು ಅವಂಗೆ ಅಂಥೇಳಿ ಮತ್ತೆ ಖರ್ಚಿಪ್ ತೆಗೆದೆ. ಆಮೇಲೆ ನಮ್ಮ ತಾಯಿ ಬಂದುಬಿಟ್ಟು ನನಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನು ನೀನು ಎಲ್ಲ ಸತ್ತ ಮೇಲೆ ಈ ಥರ ಮಾಡ್ತಾಯಿದ್ರೆ ನೀನು ಮೊದಲ ಜೀವಂತ ಇದ್ದಾಗ ಹಿಂಗೆ ಮಾಡ್ತಾ ಇದ್ದೀಯಾ ಅಂತ ಆಗ ಕಡೆಯಿಂದ ನಾನು ಬಯಸ್ಕೊಳ್ಳೋದು ಆಯಿತು. ಬಂಧುಗಳೇ, ಪ್ರಕೃತಿ ಚಿಕಿತ್ಸೆ ಮಾಡುವಾಗ ಕೆಲವು ತೊಂದರೆಗಳು ಬರುತ್ತೆ, ಮನೆಯವರ ನಂಬಿಕೆ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ದೃಢವಾದ ಒಂದು ನಂಬಿಕೆ ನಾವು ಪಡ್ಕೋಬೇಕು. ಚಿಕಿತ್ಸಕರಿಂದ ನಾವು ಅದನ್ನು ವಿಷಯವನ್ನು ತಿಳ್ಕೊಂಡು ಈ ಪಟ್ಟಿಗಳನ್ನು ಉಪಯೋಗಿಸ್ಬೇಕು. ಈ ಹೋಲ್ ಬಾಡಿ ಪ್ಯಾಕು ವಂಡರ್ಫುಲ್ಲಾಗಿ ನಮಗೆ ಕೆಲಸ ಮಾಡುತ್ತೆ. ಯಾವಾಗ ಹೈ ಫೀವರ್ ಇದ್ದಾಗ. ಇದು ನಿದ್ದೆ ಬಂತು ಅಂದರೆ ಇದು 1 ಅವರ್ ಸಾಕು. ನಿದ್ದೆ ಬಂತು ಅಂದರೆ ಅದನ್ನು ಸಾಮಾನ್ಯವಾಗಿ ನಾವು ಎಚ್ಚರ ಆಗೋ ತನಕ ಇದನ್ನು ಹಾಗೆ ಪಟ್ಟಿ ಹಾಕೋದು ಒಳ್ಳೆಯದು. ಈ ಹೋಲ್ ಬಾಡಿ ಉಳಿದ ಪಟ್ಟಿಗಳನ್ನು ನಾವೇ ಸ್ವತಃ ಹಾಕ್ಕೋಬೋದು. ಆದರೆ ಹೋಲ್ ಬಾಡಿ ಪ್ಯಾಕ್ ಹಾಕ್ಬೇಕಿದ್ರೆ ನಾವು ಯಾರದಾರ ಹೆಲ್ಪ್ ಬೇಕಾಗುತ್ತೆ. ಕನಿಷ್ಠ ಉಡುಗೆನಲ್ಲಿರಬೇಕು. ಒಂದು ಲಂಗೋಟಿ ಆಗಲಿ, ಬ್ರೆಷರ್ ಲೇಡೀಸ್ ಹಾಕ್ಕೊಂಡು ಈ ಕನಿಷ್ಠ ಉಡುಗೆನಲ್ಲಿ ನಾವು ಇದನ್ನು ಹಾಕ್ಕೋಬೋದು. ಪೂರ್ತಿ ಸ್ವೆಟ್ಟಿಂಗ್ ಬಂದು ನಮ್ಮ ದೇಹ ಆರಾಮಾಗುತ್ತೆ. ಈ ರೀತಿಯಾಗಿ ನಾವು ಏನು ಸೊಂಟ ಪಟ್ಟಿ ಆಗಬಹುದು ಅಥವಾ ಹೋಲ್ ಬಾಡಿ ಪ್ಯಾಕು, ಕೀಲುಗಳ ಪಟ್ಟಿ ಉಪಯೋಗ ಪಡ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಪಡ್ಕೊಳ್ಳೋಣ. ಜೊತೆಗೆ ಬಾಯಿ ಹುಣ್ಣಾದಾಗ ಬಾಯಲ್ಲಿ ನೀರನ್ನು ಇಟ್ಟು ಮುಕ್ಕಳಿಸ್ತಾ ಇದ್ದರೆ ಆ ಬಾಯಿ ಹುಣ್ಣನ್ನು ಸಹಿತ ನಾವು ಎಮರ್ಜೆನ್ಸಿ ಆಗಿ ಉಪಯೋಗಿಸ್ಬೋದು ಅಂತ ಹೇಳ್ತಾ, ಈ ಪಟ್ಟಿಗಳ ಉಪಯೋಗವನ್ನು ತಜ್ಞ ವೈದ್ಯರ ಸಲಹೆಯಿಂದ ಪಡ್ಕೊಂಡು ಒಂದು ಸಲ ಉಪಯೋಗಿಸ್ಕೊಂಡು ಮನೆಯಲ್ಲಿ ಈ ಪಟ್ಟಿಗಳನ್ನು ಉಪಯೋಗಿಸಿ, ಪಟ್ಟಿಗಳ ಉಪಯೋಗಿಸೋದ್ರಿಂದ ನಿಮ್ಮ ಕಾಯಿಲೆಗಳಿಂದ ಮುಕ್ತಿ ಪಡಿಬೋದು ಅಂತ ಹೇಳ್ತಾ, ಮುಂದಿನ ಜಲ ಚಿಕಿತ್ಸೆ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣವೇ. ಎಲ್ಲರಿಗೂ ಶರಣು ಶರಣಾರ್ಥಿ.